ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ಟಾರ್ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ? ನನಗೆ ಆಕ್ಚುಲಿ ಅವರು ಟಾಪ್ 1 ಟಾಪ್ 2 ಎಲ್ಲರಿಗೂ ಇರುತ್ತೆ. ನಮ್ಮ ಟಾಪ್ ಬೆಸ್ಟ್ ಆಕ್ಟರ್ಗಳ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಒಬ್ವಿಯಸ್ಲಿ ನನಗೂ ಕೂಡ ಇದೆ. ನನಗೆ ದರ್ಶನ್ ಸರ್ ಜೊತೆ ಮಾಡಬೇಕು, ಯಶ್ ಸರ್ ಜೊತೆ ಮಾಡಬೇಕು, ಶಿವಣ್ಣ ಸರ್ ಜೊತೆ ಮತ್ತೆ ಮಾಡಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ಈಸ್ ಅಮೇಸಿಂಗ್ ಆಕ್ಟರ್, ಕಿಲ್ಲರ್ ಈಸ್ ಲೈಕ್ ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇದೆ. ಅಂಡ್ ನನಗೆ ರಿಷಬ್ ಶೆಟ್ಟಿ ಅವ್ರ ಜೊತೆ, ಕಾರಣ ಬಾರಿ ಅವ್ರು ಒಳ್ಳೆ ನಟ, ಒಳ್ಳೆ ನಿರ್ದೇಶಕರು ಕೂಡ. ಅವ್ರ ಜೊತೆ ನಮ್ಗೆ ಯಾವಾಗ ಸಿಕ್ಕಿದಾಗ ಏನ್ ಸರ್ ನಮ್ ಗೌಡ್ರಿಗೆ ನೀವು ಚಾನ್ಸ್ ಕೊಡಲ್ಲ ಹೇಳ್ತಾ ಇರ್ತೀನಿ ನನ್ನ ತಮಾಷೆಗೆ, ಇಲ್ಲ ಮಾಡೋಣ ಅಂತಿರ್ತಾರೆ. ಅವ್ರ ಜೊತೆ ನಟಿಸ್ಬೇಕು ಅಂತ ಆಸೆ ಇದೆ. ಈಗ ಎಷ್ಟೊಂದು ಒಳ್ಳೊಳ್ಳೆ ನಟರುಗಳು ಬರ್ತಾ ಇದಾರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿನಲ್ಲಿ. ಅವ್ರಗಳ ಜೊತೆನೆಲ್ಲ ಆಕ್ಟ್ ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತ. ಪಾತ್ರ ಅಂತ ಹೇಳಿದ್ರಿ, ಸೊ ಪ್ರತಿಯೊಬ್ಬ ನಟಿಗೂ ಸಹ ಇಂಥ ಪಾತ್ರ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಆಗಿರುತ್ತೆ. ಸೊ ನಿಮ್ಮ ಕನಸಿನ ಪಾತ್ರ ಯಾವುದು ಅಂತ? ನನ್ಗೆ ಮುಸ್ಲಿಂ ಹುಡುಗಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಒಂದು ಅಂದ್ರೆ ಲೈಕ್ ಏನಂತಾರೆ, ಈ ತಲಾಕ್ ತಗೊಂಡಿರುವಂತ ಸುಮಾರು ಸಿನಿಮಾಗಳು ನೋಡ್ತಾ ಇರ್ತೀನಿ ನಾನು, ಈ ವೆಬ್ ಸೀರೀಸ್ಗಳು, ಅದ್ರಲ್ಲೆಲ್ಲ ಆ ಪಾತ್ರಗಳು ಮಾಡ್ಬೇಕು. ಎಷ್ಟೊಂದಿದೆ ಸರ್ ಅದ್ರಲ್ಲಿ, ಇದು ಒಂದು. ಆಮೇಲೆ ಒಂದು ಸ್ಪೆಷಲಿ ಏಬಲ್ ಚೈಲ್ಡ್ ತರ, ಯಾಕಂದ್ರೆ ಎಲ್ಲ ಇದ್ದು ಆಕ್ಷನ್ ಕಟ್ಟು ನಟನೆ ಮಾಡೋದು ಬೇರೆ, ಒಂದು ಊನ ಆಗಿರ್ತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಮಾಡೋದು ಇದೆಲ್ಲ, ಆ ತರದ್ ಒಂದು ಸ್ಪೆಷಲಿ ಏಬಲ್ ಇದ್ರ ತರದ್ ಮಾಡೋದು, ಡಿಫ್ರೆಂಟ್ ಚಾಲೆಂಜಸ್ ಇರ್ತಕ್ಕಂಥ ಪಾತ್ರಗಳು ಮಾಡೋದಾಗಿರ್ಬೋದು. ಆಮೇಲೆ ಅಂದ್ರೆ ಜನಕ್ಕೆ ತುಂಬಾ ಕನೆಕ್ಟ್ ಆಗುವಂಥದ್ದು, ಅಂದ್ರೆ ಗರ್ಲ್ ನೆಕ್ಸ್ಟ್ ಡೋರ್, ಈ ತರ ಪಾತ್ರಗಳು ಮಾಡಕ್ ನಂಗೆ ಇಷ್ಟ. ನಟಿಯಾಗಿ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾವ ಒಂದು ನಟಿಯನ್ನ ನೀವು ಸ್ಫೂರ್ತಿಯಾಗಿ ತಗೊಂಡಿದ್ರಿ ಅಂತ? ಎಸ್, ನಂಗೆ ಸೌಂದರ್ಯ ಮ್ಯಾಮ್ ನಂಗೆ ಸಖತ್ ಇಷ್ಟ. ಈಗ್ಲೂ ಅಷ್ಟೇ, ಐ ಆಲ್ವೇಸ್ ಟೇಕ್ ಆಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ನಂಗೆ ಸೌಂದರ್ಯ ಮ್ಯಾಮ್ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು, ಪಾತ್ರಗಳು, ಅವರ ಅಪಿರಿಯನ್ಸ್ ಆನ್ ಸ್ಕ್ರೀನು, ಸ್ಟಾರ್ಡಮ್ ಅವ್ರು ಮಾಡಿದ ಕೆಲವೇ ಪೀರಿಯಡ್ ಅಲ್ಲಿ ಒಂದು ಪೀಕ್ ಲೆವೆಲ್ಗೆ ಹೋಗಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥ ಏಕೈಕ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರನ್ನ ನಾನು ತುಂಬಾ ಇದ್ ಮಾಡ್ತೀನಿ. ನನ್ಗೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಿರ್ಬೋದು, ಅವರು ತುಂಬಾ ನ್ಯಾಚುರಲ್ ಆಗಿ, ಕ್ಯೂಟ್ ಆಗಿ, ಕ್ಯಾಶುವಲ್ ಆಗಿ ಬರ್ತಾರೆ. ವೆಸ್ಟರ್ನ್ ಬಂದ್ರು, ಇಂಡಿಯನ್ ಅಂದ್ರೆ ಅಷ್ಟೇ ಒಂದು ಗಾಡೆಸ್ ತರ ಕಾಣ್ತಾರೆ. ನಂಗೆ ಅದೇ ಇಷ್ಟ, ನಂಗೆ ಅವ್ರಂದ್ರೆ ಭಾರಿ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.